ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮಗೆ ವೆಹಿಕಲ್ನ BS6 ಇವತ್ತೆಲ್ಲ ಏನು BS6 ಅನ್ನು ವೆಹಿಕಲ್ನ ಡ್ರೈವ್ ಮಾಡ್ತಾ ಇದ್ದಾರೆ ಅದರ ಒಂದು ಪ್ರಿನ್ಸಿಪಲ್ ಏನು, ವರ್ಕಿಂಗ್ ಪ್ರಿನ್ಸಿಪಲ್ ಏನು, ಸಿಸ್ಟಮ್ ಏನು ಅನ್ನೋದನ್ನ ಹೇಳ್ಕೊಡ್ತೀನಿ. ಯಾಕೆಂತಂದರೆ ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಬ್ರೇಕ್ ಅಸೆಂಬ್ಲಿ ಬಗ್ಗೆ, ಬ್ರೇಕ್ ಚೇಂಬರ್ ಬಗ್ಗೆ, ಕ್ಯಾಮ್ ಸಿಸ್ಟಮ್ನಲ್ಲಿ ಏನೆಲ್ಲ ವರ್ಕ್ ಮಾಡುತ್ತೆ ಅಂತೇಳಿ. ಆವಾಗ ಒಬ್ಬರು ಒಂದು ಕಮೆಂಟ್ ಹಾಕಿದ್ರು, ಒಂದೊಂದು ವೆಹಿಕಲ್ನಲ್ಲಿ ಒಂದೊಂದು ಸಿಸ್ಟಮ್ ಇರ್ತದೆ, ಎಲ್ಲ ವೆಹಿಕಲ್ನಲ್ಲೂ ಒಂದೇ ಥರ ಇರೋದಿಲ್ಲ, ನೀವು ಹೇಳ್ತಿರೋದೇ ಬೇರೆ, ನಾವು ಕಲ್ತಿರೋದೇ ಬೇರೆ ಅಂತ. ಅದು ಯಾವ ರೀತಿ ಒಂದೊಂದು ವೆಹಿಕಲ್ ಒಂದೊಂದು ಸಿಸ್ಟಮ್ ಇರುತ್ತೆ ಅನ್ನೋದು ನನಗೆ ಇವತ್ತಿಗೂ ನಿಜವೂ ಅರ್ಥ ಆಗಲಿಲ್ಲ. ಅದೇನೋ ಅವರೊಂದು ಕಾನ್ಸೆಪ್ಟ್ ಆ ರೀತಿ ಇರ್ಬೋದು. ಅಲ್ಲಿಗೆ ನಾನು ಒಂದು ಅರ್ಥ ಆಗಿದೆ ಏನಂತಂದರೆ, ಇವತ್ತಿಗೂ ನಮ್ಮ ಡ್ರೈವರ್ಗಳು ಡ್ರೈವಿಂಗ್ನ ಕಲ್ತಿದ್ದಾರೆ ಹೊರತು ಅದನ್ನು ಆಚೆಗೆ ಬೇರೆ ಏನು ಕಲಿಯೋಕೆ ಅವರು ಇಷ್ಟಪಡ್ತಾ ಇಲ್ಲ, ಅವರಿಗದು ಬೇಕಾಗಿಲ್ಲ. ಇವತ್ತೇನು BS6 ಏನೋ BS6 ಕೊಟ್ಟಿದ್ದಾರಂತೆ, ಅದಕ್ಕೊಂದು ಆ್ಯಡ್ ಮಾಡಬೇಕು, ವೆಹಿಕಲ್ನ ಡ್ರೈವ್ ಮಾಡ್ತಾಯಿದ್ದೀವಿ ಅಂತ ಕೆಲವರು ಹೇಳ್ತಾರೆ. ಈ ಒಂದು 80ನೇ ಇಸ್ವಿ, ಒಂದು 89ನೇ ಇಸ್ವಿ, ಒಂದು 95ನೇ ಇಸ್ವಿ ಡ್ರೈವರ್ನೆಲ್ಲ ಕೇಳಿ ನೋಡಿ, ನಾವು ಅವಾಗಿಂದನೇ ಗಾಡಿ ಓಡಿಸ್ತಾ ಇದ್ದೀವಿ ಅಂತ ಬರೀ ಗಾಡಿ ಓಡಿಸಿದ ಬಗ್ಗೆ ಹೇಳ್ತಿರ್ತಾರೆ ಹೊರತು ಒಂದು ಯಾವುದೇ ರೀತಿ ಒಂದು ಟೆಕ್ನಾಲಜಿ ಬಗ್ಗೆ ಡ್ರೈವರ್ಗಳು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ನಾನು ಎಲ್ಲರನ್ನೂ ಹೇಳ್ತಾ ಇಲ್ಲ, ಕೆಲವೊಬ್ಬರುಗಳನ್ನ, ಆಯಿತಾ. ಇದರಲ್ಲಿ ಏನೊಂದು ಅರ್ಥ ಆಗುತ್ತೆ ಅಂತಂದರೆ, ಅವಾಗಿಂದನೇ ಡ್ರೈವಿಂಗ್ ಅನ್ನೋದನ್ನ ಕಲ್ತ್ಕೊಂಡ್ಬಂದಿದ್ದಾರೆ ಹೊರತು ಅದರ ಆಚೆಗೆ ಸಿಸ್ಟಮ್ಗಳು ಏನೇನು ಅನ್ನೋದನ್ನ ಅವ್ರು ಕಲ್ತಿಲ್ಲ, ಅವ್ರು ಹೇಳ್ಕೊಡ್ಬೇಕಾದ್ರೆ ಇನ್ನೊಬ್ರಿಗೆ ಅದನ್ನ ಹೇಳ್ಕೊಟ್ಟಿಲ್ಲ. ಅಲ್ಲಿಗೆ ಏನಾಗಿದೆ ಅಂದರೆ, ಅವ್ರ ಜೊತೆ ಕಲ್ತಿರೋಂಥ ಡ್ರೈವರ್ಗಳು ಕೂಡ ಡ್ರೈವಿಂಗ್ನ ಕಲ್ತಿದ್ದಾರೆ ಹೊರತು ಅದರ ಆಚೆಗೆ ಏನು ಪ್ರಿನ್ಸಿಪಲ್ಗಳಿದೆ ಅದನ್ನ ಅವರು ಕಲಿಯೋಕ್ಕೆ ಹೋಗಿಲ್ಲ. ಸೊ ಇವತ್ತು ನನ್ನ ಒಂದು ವೀಡಿಯೋನ ಒಂದು ಉದ್ದೇಶ ಏನಂತಂದರೆ, ಹಳೆ ಡ್ರೈವರ್ ಆಗಿರಲಿ, ಹೊಸ ಡ್ರೈವರ್ ಆಗಿರಲಿ, ಇಲ್ಲ ಇವತ್ತು ಕಲಿತಿರೋಂಥ ಡ್ರೈವರ್ ಆಗಿರಲಿ, ವೆಹಿಕಲ್ನ ನೀವು ಕಲಿತಾ ಇದ್ದೀರಾ ಅಂತಂದರೆ ಬೇಸಿಕ್ಗಳನ್ನ ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿ. ಆದಷ್ಟು ಬೇಸಿಕ್ಗಳನ್ನ ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿ. ತುಂಬ ವೆಹಿಕಲ್ ಬಗ್ಗೆ ವಿಷಯಗಳನ್ನ ಕಲೆಕ್ಟ್ ಮಾಡ್ತಾನೆ ಇರಿ. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಅನಾಹುತ ಸಮಯದಲ್ಲಿ ನೀವು ತಿಳ್ಕೊಂಡಿರೋಂಥ ಈ ಒಂದು ವಿಚಾರಗಳೇನಾಗುತ್ತೆ ಅಂದರೆ ನಿಮಗೆ ಅದು ಕಾಪಾಡುತ್ತೆ. ಅದಲ್ಲದೆ ನೀವು ಬೇರೆ ಡ್ರೈವಿಂಗ್ನ ಕಲಿತಾಗ ಏನಾಗ್ಬಿಡುತ್ತೆ ಅಂತಂದಾಗ, ನಾನು ತುಂಬ ಜನ ನೋಡಿದ್ದೀನಿ, ನಾನು ಮೊದಲು ಡ್ರೈವರ್ ಆಗಿದ್ದೆ, ಈಗ ಬಿಟ್ಬಿಟ್ಟೆ. ಯಾಕೆ? ಒಂದು ಆಕ್ಸಿಡೆಂಟ್ ಆಗಿಬಿಡ್ತು, ಕಾಲು ಮುರಿದೋಗ್ಬಿಡ್ತು ನನಗೆ. ಆಗ ಅವ್ರಿಗೆ ಆಕ್ಸಿಡೆಂಟ್ ಟೈಮಲ್ಲಿ ಏನು ಪ್ರಿಕಾಷನಲ್ ತೊಗೋಬೇಕು ಅನ್ನೋದು ಗೊತ್ತಿಲ್ಲದಿರೋದಕ್ಕೆ ಆಕ್ಸಿಡೆಂಟ್ ಆದಾಗ ಅವರು ಕಾಲು ಮುರ್ಕೊಂಡಿದ್ದಂತು. ಅರ್ಥ ಆಯಿತಾ? ಸೊ ಅದೇ ರೀತಿ ಇವತ್ತು BS1 ಹಿಡಿದು BS4ವರೆಗೂ ಟೆಕ್ನಾಲಜಿಗಳನ್ನ ಚೇಂಜ್ ಮಾಡಿದ್ರು. ಇವತ್ತು BS6 ಅನ್ನೋಂಥ ವೆಹಿಕಲ್ಗಳನ್ನ ತಂದಿದ್ದಾರೆ. BS6ಅಲ್ಲಿ ಏನು ಬದಲಾವಣೆ ಆಗಿದೆ ಅಂತ ತುಂಬ ಜನ ಡ್ರೈವರ್ಗಳಿಗೆ ಗೊತ್ತಿಲ್ಲ. ಯಾಕೆಂತಂದರೆ, ನನ್ನ ಜೊತೆಲಿ ಇದ್ದಂಥ ಡ್ರೈವರ್ಗಳನ್ನ ನಾನು ಆ್ಯಡ್ ಮಾಡಬೇಕು. ಓಕೆ, ಏನಕ್ಕೆ ಆ್ಯಡ್ ಮಾಡ್ತಾಯಿದ್ದೀರಾ? ಅದೇನೋ ಯೂರಿಯಾ ಅಂತೆ ಕೊಟ್ಟಿದ್ದಾರೆ, ಆಗ್ತಾಯಿದ್ದೀವಿ. ಸರ್, ಇನ್ನು ಕೆಲವರು ಹೇಳ್ತಿದ್ರು ಅಂದರೆ, ನಮ್ಮದು ಭಾರತ್ ಬೆನ್ಸ್ ಗಾಡಿ, ಭಾರತ್ ಬೆನ್ಸ್ದೇ ಯೂರಿಯಾ ಇದನ್ನ ಹಾಕಬೇಕು, ಆ್ಯಡ್ ಹಾಕಬೇಕು ಅಂದರೆ ಅವರಲ್ಲಿ ಗೊತ್ತಿರೋದೇ ಅಷ್ಟೇ. ಭಾರತ್ ಬೆನ್ಸ್ ಗಾಡಿ ಅಂತೆ, ಬೇರೆದು ಹಾಕ್ಬಿಟ್ರೆ ಏನೋ ಆಗ್ಬಿಡ್ತದಂತೆ, ಭಾರತ್ ಬೆನ್ಸ್ದೇ ಹಾಕಬೇಕಂತ ಹೇಳಿದ್ದಾರೆ. ಇದೇ ಒಂದು ಕಾನ್ಸೆಪ್ಟ್ನಲ್ಲಿ ನಮ್ಮ ಜನಗಳು ಇವತ್ತಿಗೂ ಇದ್ದಾರೆ. ಸೊ ಇವತ್ತು ನನ್ನಲ್ಲಾದಂಥ ಒಂದು ಪ್ರಯತ್ನ ಏನಂತಂದರೆ, BS1 BS4ವರೆಗೂ ಯಾವ ರೀತಿಯಾದಂಥ ಒಂದು ಸಿಸ್ಟಮ್ಗಳಿತ್ತು, ಇವತ್ತಿನ ಒಂದು BS6ನಲ್ಲಿ ಯಾವ ರೀತಿಯಾದಂಥ ಒಂದು ಬದಲಾವಣೆ ಆಗಿದೆ ಅನ್ನೋದು ನಿಮಗೊಂದು ಹೇಳ್ಕೊಡ್ತೀನಿ. ಆದಷ್ಟು ವೆಹಿಕಲ್ನ ಡ್ರೈವ್ ಮಾಡುವಾಗ ಸೇಫಾಗಿ ಲಿಮಿಟ್ ಸ್ಪೀಡ್ನಲ್ಲಿ ವೆಹಿಕಲ್ನ ಡ್ರೈವ್ ಮಾಡಿ, ನಿಮ್ಮ ಕಂಟ್ರೋಲ್ನಲ್ಲಿ ನೀವು ವೆಹಿಕಲ್ನ ಡ್ರೈವ್ ಮಾಡಿ. ಓಕೆ, ಸಿಸ್ಟಮ್ ಸಿಂಪಲಾಗಿ ಹೇಳ್ಕೊಡ್ತೀನಿ. ನಾವು ಕಂಪ್ಲೀಟಾಗಿ ಫಂಕ್ಷನ್ ಆಗಿ ಮತ್ತು ಅಲ್ಲಿ ಏನೇನೆಲ್ಲ ಕೆಲಸಗಳು ನಡೀತದೆ ಅದನ್ನೆಲ್ಲ ಹೇಳ್ಕೊಡಿದ್ರೆ ವೀಡಿಯೋ ತುಂಬ ದೊಡ್ಡದಾಗ್ಬಿಡ್ತದೆ. ಯಾಕೆಂದರೆ ನಾನು BS1 ಟೆಕ್ನಾಲಜಿ ಏನಿತ್ತು, BS4ವರೆಗೂ ಏನಾಯಿತು, ಆಮೇಲೆ BS6ಗೆ ಯಾಕೆ ಬಂತು ಅನ್ನೋದು ಹೇಳ್ಕೊಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದರಲ್ಲಿ BS6 ಎಲ್ಲ ಏನೇನೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ಕೊಡೋಷ್ಟರಲ್ಲಿ ತುಂಬ ದೊಡ್ಡ ವೀಡಿಯೋ ಆಗಿಬಿಡ್ತದೆ. ಸೊ ಸಿಂಪಲಾಗಿ ಹೇಳ್ಕೊಡ್ತೀನಿ, ಬನ್ನಿ. ಸೊ ಮೊದಲಿಗೆ ನಮಗೆ ವೆಹಿಕಲ್ನಂತ ಇಂಟ್ರೊಡ್ಯೂಸ್ ಮಾಡಿದಾಗ ಇದ್ದಂಥ ಒಂದು ಇಂಜಿನ್ನ ಒಂದು ರಫ್ ಡಯಾಗ್ರಾಮ್ ಇದು. ಓಕೆನಾ? ಒಂದು ಅರ್ಥ ಮಾಡ್ಕೊಳ್ಳಿ. ಇದು ಇಂಜಿನ್ನು, ಮತ್ತು ಇದು ರೇಡಿಯೇಟರ್, ಆಯಿಲ್ ಕ್ರ್ಯಾಂಕೇಸ್, ಆಯಿಲ್ ಸಂಪ್, ಏರ್ ಫಿಲ್ಟರ್. ಸೊ ನಾವು ವೆಹಿಕಲ್ನ ಸ್ಟಾರ್ಟ್ ಮಾಡಿದಾಗ ಏನಾಗ್ತಿತ್ತು, ಇದ್ರ ಮುಖಾಂತರ ಏರ್ ಹೇಳ್ಕೊಂಡು ಏರ್ ಫಿಲ್ಟರ್ ಮುಖಾಂತರ ಇಂಜಿನ್ಗೆ ಸಪ್ಲೈ ಆಗಿ ಇಂಜಿನ್ ವರ್ಕಿಂಗ್ ಪ್ರಿನ್ಸಿಪಲ್ ಇರ್ತಾಯಿತ್ತು. ಓಕೆನಾ? ಪಿಸ್ಟನೆಲ್ಲ ವರ್ಕ್ ಆಗ್ತಾಯಿತ್ತು, ವೆಹಿಕಲ್ ಮುಂದಕ್ಕೆ ಹೋಗ್ತಾಯಿತ್ತು. ಏನಾಗೋದು, ಕಪ್ಪು ಹೊಗೆ, ಸೂಟ್ ಏನಂತ ಹೇಳ್ತಾರೆ, ಕಪ್ಪು ಹೊಗೆ ನಮ್ಮ ಒಂದು ಅಟ್ಮಾಸ್ಫಿಯರ್ಗೆ ಬರ್ತಾಯಿತ್ತು. ಅದರಿಂದ ಏನಾಗೋದು, ಗಿಡಗಳಿಗೆ, ನಮ್ಮ ಮನುಷ್ಯಗಳಿಗೆ, ಜೀವಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಆಗ್ತಾಯಿತ್ತು. ಇದೇ ರೀತಿ ಹೋದರೆ ಮಾಲಿನ್ಯ ತುಂಬ ಆದರೆ ನಾಳೆ ದಿನ ನಮ್ಮ ಒಂದು ಸಿಸ್ಟಮ್ ಸರಿ ಇರೋದಿಲ್ಲ, ಅಂದರೆ ನಮ್ಮ ಒಂದು ಭೂಮಿನಲ್ಲಿ ಒಳ್ಳೆಯ ಒಂದು ಗಾಳಿ ಇರೋದಿಲ್ಲ, ಎಲ್ಲ ವಿಷಕಾರಿ ಆಗುತ್ತೆ ಅಂತ ಹೇಳಿ ಇದರ ಒಂದು ಬದಲಾವಣೆ ತರಬೇಕು ಅಂತ ಪ್ರಯತ್ನ ಪಟ್ಟು. ಸೊ ಇಲ್ಲಿ ಯಾಕೆ ಈ ರೀತಿ ಒಂದು ಸಿಸ್ಟಮ್ ಆಗ್ತಾಯಿತ್ತು, ಏನಾಗ್ತಾಯಿತ್ತು ಇಲ್ಲಿ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಏನು ನೋಡೋಣ ಅಂತಂದರೆ, ವೆಹಿಕಲ್ನ ನಾವು ಸ್ಟಾರ್ಟ್ ಮಾಡಿದಾಗ ಒಳಗಡೆ ಏನೇನೆಲ್ಲ ಅವಶ್ಯಕತೆ ಇದೆ. ಫ್ಯೂಲ್ನ ಅವಶ್ಯಕತೆ ಇದೆ, ಹೀಟ್ನ ಅವಶ್ಯಕತೆ ಇದೆ, ಆಕ್ಸಿಜನ್ ಅವಶ್ಯಕತೆ ಇದೆ. ಒಂದು ಪ್ರಿನ್ಸಿಪಲ್ ನಡಿಬೇಕು ಅಂತಂದಾಗ ಇದ್ರ ಮೂರನ ಒಂದು ಅವಶ್ಯಕತೆ ತುಂಬ ಇದೆ. ಇಲ್ಲಿ ಫ್ಯೂಲ್ನ ಅವಶ್ಯಕತೆ ಚೆನ್ನಾಗಿತ್ತು, ಹೀಟು ಇಲ್ಲಿ ಉತ್ಪತ್ತಿ ಆಗ್ತಾಯಿತ್ತು, ಆದರೆ ಆಕ್ಸಿಜನ್ ಮಾತ್ರ ಇಲ್ಲಿ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಅವಾಗೇನಾಗೋದು, ಸಪ್ಲೈ ಆಗ್ತಾ ಇದ್ದಂಥ ಫ್ಯೂಲ್ ಡೀಸೆಲ್ ಏನಿದೆ ಫುಲ್ಲು ಬರ್ನ್ ಆಗದೆ ಅರ್ಧಂಬರ್ಧ ಬೆಂದಿರುವಂಥ ಫ್ಯೂಲ್ ಏನಾಗೋದು, ಸೈಲೆನ್ಸರ್ ಮುಖಾಂತರ ಈಚೆಗೆ ಬರೋದು. ಆವಾಗ ನಿಮ್ಗೆ ಏನಾಗ್ತಿತ್ತು, ಹೈಡ್ರೋಕಾರ್ಬನ್ನು, HC ಹೈಡ್ರೋಕಾರ್ಬನ್ನು, ನಾಕ್ಸ್
ಇದೆಲ್ಲ ಸೂಟ್ ಆಗಿ ನಿಮಗೆ ಈಚೆ ಬರುತ್ತೆ. ಏನಂತಾನೆ ಸೂಟ್ ಅಂದರೆ ಒಂದು ಕರಿಯ ಹೊಗೆ ಬರ್ತೈತಲ್ಲ ಅವತ್ತಿನ ದಿನ, ಅದು ಒಂದು ಸಣ್ಣ ಪ್ರಮಾಣದ ಒಂದು ಇಜ್ಜಲು ರೂಪದಲ್ಲಿರೋಂಥ ಒಂದು ವಸ್ತು. ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇರಲಿಲ್ಲ, ಅಷ್ಟು ಮಟ್ಟಿಗೆ ನಿಮಗೆ ಈಚೆ ಬರೋದು. ಸರಿ, ಇದು ಈಗ ಬಿಟ್ಟರೆ ವರ್ಕೌಟ್ ಆಗಲ್ಲ ಅಂತ ಹೇಳಿ ಏನು ಮಾಡಿದ್ರು, ಸೊ BS2, BS3, BS4 ಅನ್ನೋ ಒಂದು ಟೆಕ್ನಾಲಜಿನ ಕಂಡುಹಿಡಿದು BS4ವರೆಗೂ ಟರ್ಬೋ ಅನ್ನೋದನ್ನ ಇನ್ಸ್ಟಾಲ್ ಮಾಡಿದ್ರು. ವೆಹಿಕಲ್ಗೆ ಟರ್ಬೋ ಅನ್ನೋದನ್ನ ಇನ್ಸ್ಟಾಲ್ ಮಾಡಿದ್ರು. ಇದರಲ್ಲಿ ಸ್ವಲ್ಪ ಜನಕ್ಕೆ ನೀವು ಕೇಳಿ, ಹಳೆ ಡ್ರೈವರ್ಗಳಿಗೆ ಟರ್ಬೋ ಅಂದರೆ ಏನು ಅಂತಂದರೆ, ಈ ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಪ್ಪಲ್ಲಿ ಸಡನ್ನಾಗಿ ಆಕ್ಸಿಲೇಟರ್ ಕೊಟ್ಟಾಗ ಸೊನ್ನೆ ಅಂತ ಒಂದು ಸೌಂಡ್ ಬಂತು ನೋಡು, ಟರ್ಬೋ ಓಪನ್ ಆಗ್ಬಿಟ್ಟು ಗಾಡಿ ಸಕ್ಕ ಸ್ಪೀಡಾಗಿ ಹೊಟ್ಟೋಗ್ಬಿಡ್ತು ಅಂತಂತಾರೆ. ಇನ್ನು ಕೆಲವರು ಹೇಳ್ತಾರೆ, ನಿನ್ನ ಗಾಡಿ ಬಂದು ನಿಲ್ಲಿಸಿದಾಗ ಒಂಥರ ಸೌಂಡ್ ಚೇಂಜ್ ಆಗಿತ್ತು, ಟರ್ಬೋ ಓಪನ್ ಮಾಡಿಸ್ಬಿಟ್ಟಿದ್ಯಾ ಅಂತ ಕೇಳಿದ್ದಾರೆ ನನ್ನ ಹತ್ರ. ಸರಿನಾ? ಇನ್ನು ಕೆಲವರು ಏನು ಹೇಳ್ತಾರೆ ಅಂತಂದರೆ, ಟರ್ಬೋಯಿಂದ ಇಂಜಿನ್ ಕೂಲ್ ಆಗುತ್ತೆ, ಅದಕ್ಕೆ ಟರ್ಬೋನ ಹಾಕಿರೋದು ಅಂತ ಹೇಳ್ತಾರೆ. ಕೆಲವರ ಉದ್ದೇಶ ಏನಂತಂದರೆ, ಕೆಲವೊಂದು ಭಾವನೆ ಏನಂತಂದರೆ, ಟರ್ಬೋ ಇಷ್ಟ ಬಂದಾಗ ಓಪನ್ ಆಗುತ್ತೆ, ಇಷ್ಟ ಬಂದಾಗ ಆಫ್ ಆಗುತ್ತೆ ಅನ್ನೋವಂಥ ಕಾನ್ಸೆಪ್ಟ್ನಲ್ಲೂ ಕೂಡ ಕೆಲವರು ಇದ್ದಾರೆ. ಸೊ ಇವ್ರು ಅಂದ್ಕೊಂಡಂಗಲ್ಲ, ಟರ್ಬೋ ಅವ್ರಿಷ್ಟಕ್ಕೆ ಓಪನ್ ಆಗೋದು ಆಫ್ ಆಗೋದು ಅದೆಲ್ಲ ಏನೂ ಇಲ್ಲ. ಟರ್ಬೋ ಅನ್ನೋದು ಒಂದು ಇಂಜಿನಲ್ಲಿ ಒಂದು ಪಾರ್ಟ್. ಇದು ಯಾವಾಗ ನಾವು ವೆಹಿಕಲ್ನ ಸ್ಟಾರ್ಟ್ ಮಾಡ್ತೀವಿ ಆವಾಗ ತನ್ನ ಕೆಲಸನ ಶುರು ಮಾಡ್ಕೊಳುತ್ತೆ. ನೋಡಿ, ಇದರೊಂದು ಟರ್ಬೋ ಒಂದು ರಫ್ ಡ್ರಾಯಿಂಗ್. ಇದು ಟರ್ಬೋನಲ್ಲಿ 2 ಬ್ಲೇಡ್ ಇರ್ತದೆ. ಕಂಬಸ್ಟಬಲ್ ಬ್ಲೇಡ್ ಒಂದಿರ್ತದೆ, ಟರ್ಬೈನ್ ಬ್ಲೇಡ್ ಒಂದಿರ್ತದೆ. ಈ 2 ಬ್ಲೇಡ್ನಲ್ಲಿ ಮಧ್ಯದಲ್ಲಿ ಒಂದು ಶಾಫ್ಟ್ ಇರ್ತದೆ. ನಿಮಗೆ ನಾನು ಯಾವಾಗಲೂ ವೆಹಿಕಲ್ನ ಸ್ಟಾರ್ಟ್ ಮಾಡಿದಾಗ 1 ನಿಮಿಷಗಳ ಕಾಲ ಐಡ್ಲಿಂಗಲ್ಲಿ ಬಿಡಿ, ವೆಹಿಕಲ್ನ ಆಫ್ ಮಾಡೋಕ್ಕೂ ಮುಂಚೆ 1 ನಿಮಿಷಗಳ ಕಾಲ ಐಡ್ಲಿಂಗಲ್ಲಿ ಬಿಡಿ ಅಂತ ಯಾಕೆ ಹೇಳ್ತಾ ಇರ್ತೀನಿ ಅಂತಂದರೆ, ಈ 2 ಬ್ಲೇಡ್ಗಳ ಮಧ್ಯದಲ್ಲಿರುವಂಥ ಈ ಒಂದು ಶಾಫ್ಟು ತುಂಬ ಸಾಫ್ಟಾಗಿ ಸ್ಪೀಡಾಗಿ ಸುತ್ತಾ ಇರ್ತದೆ. ಇಲ್ಲಿ ಒಂದು ಆಯಿಲ್ ಸರ್ಕ್ಯುಲೇಷನ್ ಇರ್ತದೆ. ಈ ಆಯಿಲ್ ಸರ್ಕ್ಯುಲೇಷನ್ ಇಲ್ಲಿಂದ ಆಗುತ್ತೆ, ನಮ್ಮ ಒಂದು ಇಂಜಿನ್ನ ಕ್ರ್ಯಾಂಕೇಸಿಂದನೇ ಸಪ್ಲೈ ಆಗ್ತಾ ಇರ್ತದೆ. ಸೊ ಇಲ್ಲಿಂದ ಟರ್ಬೋಗೆ ಬಂದು ಸಪ್ಲೈ ಆಗಬೇಕು ಅಂತಂದರೆ ಸರ್ಟನ್ ಟೈಮ್ ತೊಗೊಳುತ್ತೆ. ಆವಾಗ ಈ ಫ್ಯಾನ್ ಇದೆಯಲ್ಲ, ಐಡ್ಲಿಂಗಲ್ಲಿ ಬಿಟ್ಟಾಗ 1500 RPM ಸುತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ನೀವು ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಬಂದು ವೆಹಿಕಲ್ನ ನಿಲ್ಲಿಸ್ತಾ ಇದ್ದೀನಿ ಅಂತಂದಾಗ 2 ಲಕ್ಷ RPM ತನಕ ಅದು ಸುತ್ತಾ ಇರ್ತದೆ. ನಿಮ್ಮ ಮನೇಲಿರೋ ಫ್ಯಾನ್ನ ನೀವು 5 ಸ್ಪೀಡ್ನಲ್ಲಿ ಇಟ್ಬಿಟ್ಟು ಆಫ್ ಮಾಡಿದಾಗ, ಆಫ್ ಮಾಡಿದ ತಕ್ಷಣ ನಿಂತೋಗ್ಬಿಡ್ತದಾ? ಸ್ವಲ್ಪ ಸುತ್ತಬಿಡ್ತಾನೆ ನಿಂತ್ಕೊಳ್ಳುತ್ತೆ. ಅದೇ ರೀತಿ ಇದನ್ನು ಕೂಡ 2 ಲಕ್ಷ RPM ಸುತ್ತಾ ಇರೋವಂಥ ಒಂದು RPM ಯಾವ ರೀತಿ ಕಂಟ್ರೋಲಿಗೆ ಬರ್ಬೋದು ಯೋಚನೆ ಮಾಡಿ. ಅದಕ್ಕೇ ಸ್ಟಾರ್ಟ್ ಮಾಡಿದಾಗಲೂ ಆಫ್ ಮಾಡಿದಾಗಲೂ 1 ನಿಮಿಷಗಳ ಕಾಲ ಐಡ್ಲಿಂಗಲ್ಲಿ ಬಿಡಬೇಕು ಅಂತ ಹೇಳೋದು. ಟರ್ಬೋ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಟರ್ಬೋ ಅನ್ನೋದನ್ನ ಇನ್ಸ್ಟಾಲ್ ಮಾಡೋದು. ಸೊ ಟರ್ಬೋ ಅಂದರೆ ಏನು ಮಾಡ್ಬಿಡ್ತಾ ಅಲ್ಲಿಗೆ? ಇದೆಲ್ಲ ಕಂಟ್ರೋಲ್ ಮಾಡಿಬಿಡ್ತಾ? ಇಲ್ಲ. ಅಲ್ಲಿಗೆ ಮೊದಲಿನ ಯಾವ್ಯಾವ ರೀತಿಯಾದಂಥ ಒಂದು ಸಿಸ್ಟಮ್ಗಳಿತ್ತು, ಅದು ಟರ್ಬೋ ಬಂದಾಗ ಯಾವ ರೀತಿ ಆಯಿತು ಅನ್ನೋದು ಹೇಳ್ಕೊಡ್ತೀನಿ. BS1ನಲ್ಲಿ ಈ ಹೈಡ್ರೋಕಾರ್ಬನ್ ಅನ್ನೋದೇನಿದೆ, HC ಅನ್ನೋದೇನಿದೆ, 2% ಅಷ್ಟು ಹೊಗೆನಲ್ಲಿ ಬರ್ತಾಯಿತ್ತು. ಒಂದು ಉದಾಹರಣೆಗೆ ಹೇಳ್ತಾರೆ, ನಾನು ಅಷ್ಟೇ ಬರ್ತಿತ್ತು ಅಂತ ವಾದ ಮಾಡೋಕ್ಕೆ ಹೋಗ್ಬೇಡಿ. 2% ಅಷ್ಟು ಹೊಗೆ ಬರ್ತಾಯಿತ್ತು, HC ಬರ್ತಾಯಿತ್ತು. BS2 ಬಂದಾಗ ಏನಾಯಿತು, ಟರ್ಬೋ ಇನ್ಸ್ಟಾಲ್ ಮಾಡಿದ್ಮೇಲೆ 1.1 ಬಂತು. ಸೊ BS3 ಅಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ಮೇಲೆ ಏನಾಯಿತು, 0.8 ಅಷ್ಟು ಈಚೆ ಬರೋಕ್ಕೆ ಸ್ಟಾರ್ಟ್ ಆಯಿತು. BS4 ಬಂದಮೇಲೆ ಏನಾಯಿತು, 0.6 ಅಷ್ಟು ಈಚೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಗೆ ಫುಲ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. 0.6ವರೆಗೂ ಮಾತ್ರ ಕಂಟ್ರೋಲ್ ಮಾಡಿದ್ರು, ಏನೂ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಸೊ ಏನು ಮಾಡಿದ್ರು, BS6 ಅನ್ನೋದನ್ನ ಕಂಡುಹಿಡಿದ್ರು. ಸೊ ಇವಾಗ ಟರ್ಬೋ ಯಾವ ರೀತಿ ಕ್ಯಾನ್ಸಲ್ ಮಾಡುತ್ತೆ, 0.6ವರೆಗೂ ಇದು ಯಾವ ರೀತಿ ಕಮ್ಮಿ ಮಾಡ್ತು, ಟರ್ಬೋನ ಒಂದು ಕೆಲಸ ಏನು ಅನ್ನೋದನ್ನ ನಿಮಗೆ ನಾನು ಹೇಳಿ. ವೆಹಿಕಲ್ಗೆ ಟರ್ಬೋ ಅನ್ನೋದನ್ನ ಇನ್ಸ್ಟಾಲ್ ಮಾಡಿದ್ರು. ಅಲ್ಲಿಗೆ ಟರ್ಬೋ ಅಂತ ಇನ್ಸ್ಟಾಲ್ ಮಾಡಿದ ತಕ್ಷಣ ಏನು ಕೆಲಸ ಮಾಡಿಬಿಡ್ತು, ವೆಹಿಕಲ್ಗೆ ಟರ್ಬೋ ಅನ್ನೋದು ಇನ್ಸ್ಟಾಲ್ ಮಾಡಿದ್ಮೇಲೆ ಏನಾಯಿತು, ಏರ್ ಫಿಲ್ಟರ್ ಮುಖಾಂತರ ಗಾಳಿನ ಎಳ್ಕೊಂಡು ಕಂಬಸ್ಟಬಲ್ ಬ್ಲೇಡ್ ಏನಿದೆ, ಈ ಕಂಬಸ್ಟಬಲ್ ಬ್ಲೇಡು ಸುತ್ತಿ ಅದನ್ನು ಏರ್ನ ಅದು ಇಂಟರ್ಕೂಲರ್ಗೆ ಬಿಡುತ್ತೆ. ಈ ರೇಡಿಯೇಟರ್ ಮುಂದ್ಗಡೆ ಒಂದು ಚಿಕ್ಕದಾಗಿ ಒಂದು ರೇಡಿಯೇಟರ್ ಥರನೇ ಒಂದು ಬಾಕ್ಸ್ ಇರ್ತದೆ. ಅದನ್ನು ತುಂಬ ಜನ ಕೇಳಿದಾಗ 2ನೇ ರೇಡಿಯೇಟರ್ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ಅದು ಇಂಟರ್ಕೂಲರ್. ಇಲ್ಲಿಂದ ಬರೋ ಗಾಳಿನ ಅದು ಇಂಟರ್ಕೂಲರ್ಗೆ ಕಳಿಸಿ, ಇಂಟರ್ಕೂಲರ್ ಮುಖಾಂತರ ಏನಾಗುತ್ತೆ, ಇಂಜಿನ್ ಒಳಗೆ ಸಪ್ಲೈ ಆಗುತ್ತೆ. ಅಲ್ಲಿಗೆ ಗಾಳಿ ಸಫಿಷಿಯೆಂಟಾಗಿ ಬಂತು. ಮೊದಲು ಏನು ಕೊರತೆ ಇತ್ತು, ಫ್ಯೂಲ್ ಕರೆಕ್ಟಾಗಿತ್ತು, ಹೀಟ್ ಕರೆಕ್ಟಾಗಿತ್ತು, ಆಕ್ಸಿಜನ್ನ ಕೊರತೆ ಇತ್ತಲ್ಲ. ಅಲ್ಲಿಗೆ ಇವಾಗ ಟರ್ಬೋ ಅಂತ ಫಿಟ್ ಮಾಡಿದ್ಮೇಲೆ ಏನಾಯಿತು, ಫ್ಯೂಲ್ ಸಫಿಷಿಯೆಂಟಾಗಿ ಬರೋ ಸ್ಟಾರ್ಟ್ ಆಯಿತು, ಹೀಟ್ ಉತ್ಪತ್ತಿ ಆಗ್ತಾ ಇದೆ, ಆಕ್ಸಿಜನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಗೆ ಇವಾಗ ಕೆಲಸ ಕರೆಕ್ಟಾಗಿ ನಡೀತಾ ಇದೆ ಇಂಜಿನ್ ಒಳಗಡೆ. ಸೊ ಈಗ ಇಂಟರ್ಕೂಲರ್ ಮುಖಾಂತರ ಇಂಜಿನ್ಗೆ ಹೋದಂಥ ಈ ಒಂದು ಗಾಳಿ ಹೊರಗಡೆ ಬರಬೇಕಲ್ಲ, ಆವಾಗ ಟರ್ಬೈನ್ ಬ್ಲೇಡ್ ಸುತ್ತಿ ಏನು ಮಾಡ್ತದೆ, ಇದನ್ನು ಮತ್ತೆ ಎಳ್ಕೊಂಡು ಹೊರ್ಗಡೆಗೆ ಸೈಲೆನ್ಸರ್ ಮುಖಾಂತರ ಈಚೆ ಬಿಡ್ತದೆ. ಆವಾಗ ನಿಮಗೆ ಕ್ಯಾಟಲಿಕ್ ಕನ್ವರ್ಟರ್, ಈ ಒಂದು ಕ್ಯಾಟಲಿಕ್ ಕನ್ವರ್ಟರ್ ಏನಾಯಿತು ಅಂತಂದರೆ, ಈ ಹೊಗೆನೆಲ್ಲ ಶುದ್ಧೀಕರಿಸಿ 0.6ವರೆಗೂ ಈಚೆ ಬಿಡಲಿಕ್ಕೆ ಕೆಲಸ ಮಾಡ್ತಾ ಬಂತು. ಸೊ ಅಲ್ಲಿಗೆ ಇದು ಸಾಲಿಲ್ಲ. ಹೀಗೆ ಇದ್ರೆ ಮತ್ತೆ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಏನು ಮಾಡಿದ್ರಿ, ಇವಾಗ BS6 ಅನ್ನೋಂಥ ಒಂದು ವೆಹಿಕಲ್ನ ಮಾರ್ಕೆಟಿಂಗ್ಗೆ ಬಿಟ್ಟರು. ಸೊ BS6 ಅನ್ನೋದು ಏನು ಕೆಲಸ ಮಾಡ್ತದೆ, BS6 ಬಿಟ್ಟ ತಕ್ಷಣ ನಮಗೆ ಏನೇನೆಲ್ಲ ಕಮ್ಮಿ ಆಯಿತು ಅನ್ನೋದನ್ನ ನೋಡೋಣ. ಅಲ್ಲಿಗೆ ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ, ಟರ್ಬೋ ಅನ್ನೋದು ನಿಮ್ಮಿಷ್ಟಕ್ಕೆ ಯಾವಾಗಲೂ ಆನ್ ಆಗೋದು, ಸ್ಪೀಡಾಗಿ ಹೋದಾಗ ಸೊಯ್ ಅಂತ ಸೌಂಡ್ ಬರೋದು, ಅದೆಲ್ಲ ಏನೂ ಇಲ್ಲ. ವೆಹಿಕಲ್ ಸ್ಟಾರ್ಟ್ ಆಗಿದ ತಕ್ಷಣ ಅದು ಸ್ಟಾರ್ಟ್ ಆಗುತ್ತೆ,
ವೆಹಿಕಲ್ನ ಆಫ್ ಮಾಡುವಾಗ ಅದು ಕೂಡ ಆಫ್ ಆಗುತ್ತೆ. ಇಂಜಿನ್ಗೆ ಸಫಿಷಿಯೆಂಟ್ ಆಗಿರುವಂಥ ಒಂದು ಗಾಳಿನ ತಂದು ಕೊಡೋದೆ ಟರ್ಬೋನ ಕೆಲಸ. ಅದಲ್ಲದೆ ಇದಕ್ಕಿಂತ ಮೇಲೆ ಅದಿನ್ನೇನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅಲ್ಲಿಗೆ ಇವಾಗ ನಾವು BS6 ಆ್ಯಡ್ ಬ್ಲೂ ಆ ಒಂದು ವಿಷಯಕ್ಕೆ ಬರೋಣ. ಇವಾಗ ಏನು ಆ್ಯಡ್ ಬ್ಲೂ ಅಂದ ತಕ್ಷಣ ಏನಂತಾರೆ, ಅದೇನೋ ಯೂರಿಯಾ ಅಂತೆ ಹಾಕ್ಬೇಕಂತೆ. ಹಾಕಿದಾಗ ಏನಾಗುತ್ತೆ, ಇಂಜಿನಲ್ಲಿ ಒಳ್ಳೆ ಸ್ಮೂತ್ ಇದೆ, ಒಳ್ಳೆ ಪವರ್ ಇದೆ, ಆಮೇಲೆ ಕೆಲವರು ಒಳ್ಳೆ ಸ್ಪೀಡಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಕೆಲವ್ರಿಗೆಲ್ಲ ಗೊತ್ತು ಸರ್, ನಾನು ಆಮೇಲೆ ಬೇಜಾರು ಮಾಡ್ಕೋಬೇಡಿ, ಕೆಲವ್ರ ಬಗ್ಗೆ ಅದಕ್ಕೆ ನನ್ನ ಜೊತೆ ಮಾತಾಡಿರೋಂಥ ಡ್ರೈವರ್ಗಳಿಗೆ ನಾನು ಇದನ್ನ ಹೇಳ್ತಾ ಇರೋದು. ಸೊ ಅಲ್ಲಿಗೆ ಆ್ಯಡ್ ಬ್ಲೂ ಅಂದರೆ ಏನು ಅನ್ನೋದನ್ನ ಹೇಳ್ಕೊಡ್ತೀನಿ. ಆ್ಯಡ್ ಬ್ಲೂ ಅನ್ನೋದೇನಿದೆ, DEF ಅಂದರೆ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್. ಇದೊಂದು ಆ್ಯಡ್ ಬ್ಲೂನ ಕರೆಕ್ಟಾಗಿರೋ ಹೆಸರು ಏನಂತಂದರೆ DEF, ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಅಂತ. ಈ ಒಂದು DEF ಏನಿದೆ, ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್, BS6 ವೆಹಿಕಲ್ನಲ್ಲಿ ಅಪ್ಲೈ ಮಾಡ್ತಾ ಇದೀವಲ್ಲ, ಆ ಒಂದು DEFನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಯೂರಿಯಾ ಅಂತ ಹೇಳ್ತಾರೆ ಅಷ್ಟೇ. ಯೂರಿಯಾ ಬಿಟ್ಟು ಏನಿದೆ ಗೊತ್ತಿಲ್ಲ. ಯೂರಿಯಾ 32.5%, ಡಿಯೋನೈಸ್ಡ್ ವಾಟರ್ 67.5%. ಅರ್ಥ ಮಾಡ್ಕೊಳ್ಳಿ, ಯೂರಿಯಾನೂ ಇದೆ, ಡಿಯೋನೈಸ್ ವಾಟರ್ ಕೂಡ ಇದೆ. ಸೊ ವಾಟರ್ ಅಂದ ತಕ್ಷಣ ವಾಟರ್ ಅಲ್ಲ, ಅದು ಡಿಯೋನೈಸ್ ವಾಟರ್ ಅಂದರೆ ಐರನ್ ಕಂಟೆಂಟ್ ಮಿನರಲ್ಗಳನ್ನ ಬೇರ್ಪಡಿಸಿರುವಂಥ ಒಂದು ನೀರು. ಮತ್ತು ಯೂರಿಯಾ 32.5% ಯೂರಿಯಾ, 67.5% ಅದು ಡಿಯೋನೈಸ್ಡ್ ವಾಟರ್ ಇದರಲ್ಲಿ ಮಿಕ್ಸ್ ಆಗ್ತದೆ. ಇದು ಮಿಕ್ಸ್ ಆಗಿದ ತಕ್ಷಣ ನಿಮಗೆ ಎಲ್ಲ ಕ್ಲಿಯರ್ ಆಗಿಬಿಡ್ತದಾ? ಇಲ್ಲ. ಅಲ್ಲಿಗೆ ಕಾರ್ಬನ್ ಮೊನಾಕ್ಸೈಡು, ಹೈಡ್ರೋಕಾರ್ಬನ್, ನೈಟ್ರೋಜನ್ ಆಕ್ಸೈಡ್ ಇದೆಲ್ಲನೂ ಇಂಜಿನಲ್ಲಿ ಉತ್ಪತ್ತಿ ಆಗ್ತಾನೆ ಇದೆ. ಇವಾಗ ನಾವು ಏನು ಸಿಸ್ಟಮ್ನ ತಂದಿದ್ದೀವಿ, ಆ್ಯಡ್ ಬ್ಲೂ, ಈ ಒಂದು ಯೂರಿಯಾನು ಮತ್ತು ಡಿಯೋನೈಸ್ ವಾಟರ್ನ ನಾವು ಇಲ್ಲಿಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಈ ಅಪ್ಲೈ ಮಾಡಿದ ತಕ್ಷಣ ಕೆಲವರು ಏನಂತ ಹೇಳ್ತಾರೆ, ಇದು ಡೈರೆಕ್ಟಾಗಿ ಇಂಜಿನ್ಗೆ ಹೋಗ್ಬಿಡ್ತದೆ ಅಂತ ಹೇಳ್ತಾರೆ. ಕೆಲವರು ಡೀಸೆಲ್ ಟ್ಯಾಂಕ್ ಜೊತೆ ಇರೋದ್ರಿಂದ ಡೀಸೆಲ್ ಜೊತೆ ಮಿಕ್ಸ್ ಆಗಿ ಹೋಗ್ಬಿಡ್ತದೆ ಅಂತಲೇ ಹೇಳೋಂಥವ್ರು ಇದ್ದಾರೆ. ನೀವು ಅಂದ್ಕೊಂಡ್ರೆ ಹಾಗೆ ಡೀಸೆಲ್ ಟ್ಯಾಂಕ್ ಪಕ್ಕನೇ ಇದ್ರೂ ಕೂಡ ಇದು ಯಾವುದೇ ರೀತಿ ಇಂಜಿನ್ಗೂ ಹೋಗೋದಿಲ್ಲ ಮತ್ತು ಡೀಸೆಲ್ ಟ್ಯಾಂಕ್ಗೂ ಹೋಗೋದಿಲ್ಲ. ಇದು ಸೈಲೆನ್ಸಲ್ಲಿ ಇರುವಂಥ ಒಂದು SCR ಏನಿದೆ, ಕ್ಯಾಟಲಿಕ್ ಕನ್ವರ್ಟರ್, ಅದನ್ನು ಮುಂಭಾಗದಲ್ಲಿ ಅದಕ್ಕಿಂತ ಮುಂಚೆ ಕನೆಕ್ಷನ್ ಆಗಿರುತ್ತೆ. ನೀವೇನು ನೋಡ್ತಾ ಇದ್ದೀರಾ ವೆಹಿಕಲ್ನಲ್ಲಿ ಸ್ವಲ್ಪ ಡೂಮ್, ಇವಾಗ ಈ ಸೈಲೆನ್ಸಲ್ಲಿ ಸ್ವಲ್ಪ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ, ಅಲ್ಲಿಗೆ ಇದು ಕನೆಕ್ಷನ್ ಆಗಿರುತ್ತೆ. ಒಂದು ಇಂಜೆಕ್ಟರ್ ಇರ್ತದೆ ಅಲ್ಲಿ. ಸೊ ಇಲ್ಲಿಗೆ ನಾವು ಆ್ಯಡ್ ಮಾಡಿರುವಂಥ ಒಂದು ಯೂರಿಯಾನು ಮತ್ತು ಡಿಯೋನೈಸ್ಡ್ ವಾಟರ್ನೂ ಕೂಡ ಇಲ್ಲಿ ಮಿಕ್ಸ್ ಆಗಿ, ಅಂದರೆ ಬಕೆಟಲ್ಲಿ ನಾವು ಹಾಕಿರೋಂಥದ್ದು ಮಿಕ್ಸ್ ಆಗಿ ಇಲ್ಲಿಗೆ ಸಪ್ಲೈ ಆಗ್ತದೆ. ಇಲ್ಲಿಂದ ನಿಮಗೆ ಏನು ಹೊರಗಡೆ ಬರ್ತಾ ಇದೆ, HC, CO2, NOx ಎಲ್ಲನೂ ಕೂಡ ಇಂಜಿನಿಂದ ಹೊರಗಡೆಗೆ ಬರ್ತಾ ಇದೆ. ಈ ಬಂದಂಥ ಈ ಒಂದು ವಿಷಕಾರಿಯಾದಂಥ ಗಾಳಿನ ಇಲ್ಲಿ ಆ್ಯಡ್ ಮಾಡಿರುವಂಥ ಯೂರಿಯಾ ಮತ್ತು ಡಿಯೋನೈಸ್ ವಾಟರ್ ಏನಾಗುತ್ತೆ, ಇಲ್ಲಿ ಮಿಕ್ಸ್ ಆಗುತ್ತೆ. ಈಚೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಕ್ಯಾಟಲಿಕ್ ಕನ್ವರ್ಟರ್ SCR ಅಲ್ಲಿ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. ಈ ಮಿಕ್ಸ್ ಆದಂಥದ್ದು ಏನಾಗುತ್ತೆ, ಈ ಯೂರಿಯಾ ಅನ್ನೋದು ಇದೆಯಲ್ಲ, 300 ಡಿಗ್ರಿಗೆ ಹೀಟ್ಗೆ ಬಂದಾಗ ಏನಾಗುತ್ತೆ, ಅದು ಅಮೋನಿಯಾ ಆಗಿ ಬದಲಾಗುತ್ತೆ. ಸೊ ಹೊರಗಡೆ ಬರ್ತಿರೋಂಥ ಈ ಒಂದು HC, CO2, NOx ಎಲ್ಲನೂ ಸೂಟ್ ಮುಖಾಂತರ ಮೊದಲು ಹೋಗ್ತಾ ಇದ್ದಿದ್ದು, ಇವಾಗ ಏನಾಗುತ್ತೆ, ಅಮೋನಿಯಾ ಆಗಿ ಬದಲಾಗಿ ಅಮೋನಿಯಾ ರೂಪದಲ್ಲಿ ಈಚೆ ಬರ್ತದೆ. ಅಲ್ಲಿಗೆ ನಮ್ಮ ಒಂದು ಅಟ್ಮಾಸ್ಫಿಯರ್ ಏನಿದೆ, ಗಿಡಗಳಿಗಾಗಲಿ, ಮನುಷ್ಯನಿಗಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ ಯಾವುದೇ ರೀತಿಯ ತೊಂದರೆ ಆಗದಿರಂಗೆ ಈ ಒಂದು ಯೂರಿಯಾ HCR ಕ್ಯಾಟಲಿಕ್ ಕನ್ವರ್ಟರ್ಗೆ ಬಂದು ಅಮೋನಿಯಾ ರೂಪಕ್ಕೆ ಕನ್ವರ್ಟ್ ಆಗಿ ಒಂದು ಅಮೋನಿಯಾ ಆಗಿ ಈಚೆ ಬರೋವಂಥದ್ದೇ ಆ್ಯಡ್ ಬ್ಲೂ, DEF ಅನ್ನೋ ಒಂದು ಅರ್ಥ. ಸೊ ಇದರಲ್ಲಿ ನಿಮಗೆ ಬರೀ ಇಷ್ಟೇ ಕೆಲಸ ನಡೀತದ, ಇದರಿಂದಕ್ಕೆಲ್ಲ ಆಗ್ಬಿಡ್ದ ಅಂತ ಕ್ವಶನ್ ಕೇಳೋದಾದರೆ ಆಗೋದಿಲ್ಲ. ಯಾಕಂದರೆ ನಾನು ಬರೀ ನಿಮಗೆ BS6 ಏನಾಗಿದೆ, ಇದರ ಒಂದು ಬದಲಾವಣೆ ಏನು ಅಂತ ಮಾತ್ರ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಇದರಲ್ಲಿ DPF, ಡೀಸೆಲ್ ಪಾರ್ಟಿಕ್ಯುಲರ್ ಫಿಲ್ಟರ್, LNT ಇದ್ರ ಬಗ್ಗೆ ತುಂಬ ಇದೆ ಹೇಳ್ಕೊಂಡು ಹೋಗ್ತಾ. ಯಾಕಂದರೆ ಈ ವಿಡಿಯೋದಲ್ಲಿ ಅದನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಟೈಮ್ ಹಿಡಿದ್ಬಿಡ್ತದೆ. ಬರೀ ನಾನು ನಿಮಗೆ ಸಾರಾಂಶ ಮಾತ್ರ ಹೇಳಿದ್ದೀನಿ. ಇದರಲ್ಲಿ ಯಾವ ರೀತಿ ಕನ್ವರ್ಟ್ ಆಗುತ್ತೆ, ನೀವು ಆಗ್ತಿರೋಂಥ ಒಂದು ಆ್ಯಡ್ ಬ್ಲೂ ಏನಿದೆ DEF, ಅದು ಯಾವ ರೀತಿ ಕನ್ವರ್ಟ್ ಆಗಿ ಹೊರಗಡೆಗೆ ಬರ್ತದೆ ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಮಾತ್ರ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇರೋದು. ಇದಕ್ಕಿಂತ ಆಳವಾಗಿ ಇನ್ನೂ ನನ್ನ ಹತ್ರ ಹೇಳ್ಕೊಂಡು ಹೋಗಬೇಕು ಅಂತಂದರೆ ವೀಡಿಯೋ ತುಂಬ ದೊಡ್ಡದಾಗುತ್ತೆ. ಅದಕ್ಕೆ ಇನ್ನೊಂದಿನ ಅದರ ಒಂದು ಟೈಮ್ ಇದ್ದಾಗ ವೀಡಿಯೋ ನಾನು ಮಾಡ್ಕೊಡ್ತೀನಿ. ಸೊ ಅಲ್ಲಿಗೆ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮೊದಲಿದ್ದಂಥ ಒಂದು BS1 BS4ವರೆಗೂ ಏನು ಪರ್ಸೆಂಟೇಜ್ವರೆಗೂ 0.6ವರೆಗೂ ಕಮ್ಮಿ ಮಾಡ್ಕೊಂಡು ಬಂದಮೇಲೆ ಟರ್ಬೋನನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ಕಮ್ಮಿ ಮಾಡ್ಕೊಬಂದರು. ಟರ್ಬೋ ಏನು ಕೆಲಸ ಮಾಡ್ತಾಯಿದೆ ಅಂತ ಅರ್ಥ ಆಯಿತು ನಿಮಗೆ. ಅಲ್ಲಿಗೆ BS6 ಆ್ಯಡ್ ಬ್ಲೂ ಅಂತಂದರೆ DEF, ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಏನಿದೆ ನಿಮಗೆ BS6ಅಲ್ಲಿ ಏನೇನೆಲ್ಲ ಕಮ್ಮಿ ಮಾಡ್ತಾ ಬಂತು, ಕಾರ್ಬನ್ ಮೊನಾಕ್ಸೈಡು, ಹೈಡ್ರೋಕಾರ್ಬನ್, ನೈಟ್ರೋಜನ್, NOx ಏನಿದೆ ಇದೆಲ್ಲ ಸೂಟಾಗಿ ಈಚೆ ಬರ್ತಾಯಿತ್ತು. ಮೊದಲು ಈಚೆ ಬರ್ತಿರೋಂಥ ಈ ಒಂದು ಪ್ರತಿಕ್ರಿಯೆನ ಇವತ್ತಿನ ದಿನ ನಿಮ್ಮ ಒಂದು ಯೂರಿಯಾ ಮತ್ತು ಡಿಯೋನೈಸ್ಡ್ ವಾಟರು ಮಿಕ್ಸ್ ಆಗಿ 300 ಡಿಗ್ರಿಗೆ ಬಿಸಿ ಆದಾಗ ಏನಾಗುತ್ತೆ ಅಂತಂದರೆ ಅದು ಅಮೋನಿಯಾಗಿ ಕನ್ವರ್ಟ್ ಆಗಿ ಈಚೆ ಬರ್ತಾ ಇದೆ. ಅಲ್ಲಿಗೆ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನೋದು ಇದರ ಒಂದು ಅರ್ಥ. ಸೊ ಫೈನಲ್ ಆಗಿ ನನ್ನ ಒಂದು ಎಕ್ಸ್ಪ್ಲನೇಷನ್ ಇನ್ನೊಂದು, ಕೆಲವರೆಲ್ಲ ನಂದು ಭಾರತ್ ಬೆನ್ಸು, ಅಶೋಕ್ ಲೈಲ್ಯಾಂಡು
ಅದೇ ಕಂಪ್ನಿನಲ್ಲೇ ಹೋಗಿ ಶೋರೂಮಲ್ಲಿ ಇಸ್ಕೊಳಕ್ಕೆ ಕೇಳಿದರೆ ಅದನ್ನೇ ಹಾಕ್ಬೇಕಂತೆ ಅಂತ ಹೇಳ್ತಾ ಇರ್ತಾರೆ. ಇದು ಸರಿನಾ ತಪ್ಪು? ಇದು ಒಂದು ಕಡೆ ಸರಿ, ಆ ಥರನೇ ಹಾಕಬೇಕು ಅಂತ ಏನೂ ಇಲ್ಲ. ಈಗ ನಮ್ಮ ಈ ಒಂದು ವೆಹಿಕಲ್ಗೆ ನಾವು ಇಂಡಿಯನ್ ಆಯಿಲ್ನಲ್ಲಿ ಡೀಸೆಲ್ ಹಾಕ್ಸೋದ್ರಿಂದ ನಾವು ಯಾವಾಗಲೂ ಇಂಡಿಯನ್ ಆಯಿಲ್ನಲ್ಲೇ ಆ್ಯಡ್ನ ತೊಗೋತೀವಿ. ಈಗ ಅಶೋಕ್ ಲೈಲ್ಯಾಂಡ್ ಇದೆ, ಐಶರ್ ಇದೆ, ಟಾಟಾನೂ ಇದೆ, ಎಲ್ಲರೂ ನಾವು ಇಂಡಿಯನ್ ಆಯಿಲ್ನ ತೊಗೊಳ್ಳೋದು. ಇಲ್ಲಿ ಏನು ತೊಂದರೆ ಆಗ್ತಾ ಇದೆ ಅನ್ನೋದಾದರೆ, ನೀವು ತಗೊಳ್ತಾ ಇರೋವಂಥ ಈ ಒಂದು ಆ್ಯಡ್ ಬ್ಲೂ ಏನಿದೆ DEF ISO 22241 ಸರ್ಟಿಫೈ ಆಗಿರಬೇಕು. ISO 22241ನ ಸರ್ಟಿಫೈ ಆಗಿರೋವಂಥ ಒಂದು ಕಂಪ್ನಿ ಆಗಿರಬೇಕು. ಆವಾಗ ಮಾತ್ರ ನೀವು ವೆಹಿಕಲ್ಗೆ ಆ್ಯಡ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅಕಸ್ಮಾತ್ ನೀವು ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅದನ್ನು ಡಿಯೋನೈಸ್ಡ್ ವಾಟರ್ನ ಒಂದು ಕ್ವಾಲಿಟಿ ಸರಿ ಇಲ್ಲದೆ ನೀವು ಅದನ್ನು ಪರ್ಚೇಸ್ ಮಾಡಿ ನೀವೇನಾದರೂ ವೆಹಿಕಲ್ಗೆ ಹಾಕಿ ತೊಂದರೆ ಆಯಿತು ಅಂತಂದರೆ ಕಂಪ್ನಿ ಅದಕ್ಕೆ ಒಂದು ಜವಾಬ್ದಾರಿ ತಗೋಬೇಕಾಗುತ್ತೆ. ಅಂದರೆ ಕಂಪ್ನಿಗೆ ಒಂದು ಕೆಟ್ಟ ಹೆಸರು. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಕಂಪ್ನಿಯವರು ಬೇರೆ ಕಡೆ ಎಲ್ಲೂ ನೀವು ಈ ಒಂದು DEFನ ಹಾಕಬೇಡಿ, ನಮ್ಮ ಕಂಪ್ನಿನಲ್ಲೇ ತಗೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಐಶರಲ್ಲೇ ಹಾಕ್ಸ್ಬೇಕು, ಭಾರತ್ ಬೆಂಜಲ್ಲೇ ಹಾಕ್ಸ್ಬೇಕು, ಲೈಲ್ಯಾಂಡಲ್ಲೇ ಹಾಕ್ಸ್ಬೇಕು ಅಂತೇಳಿ ಒಂದು ರೂಲ್ಸ್ನ ಮಾಡಿಟ್ಟಿದ್ದಾರೆ. ಅದಲ್ಲದೆ ನೀವು ಯಾವುದೇ ಒಂದು ಕಂಪ್ನಿನಲ್ಲಿ ತಗೊಳ್ಳಿ, ISO ಬ್ರ್ಯಾಂಡೆಡ್ ಆಗಿರಬೇಕು, 22241ನ ಒಂದು ISO ನಂಬರ್ ಸರ್ಟಿಫೈ ಹೊಂದಿರೋಂಥ ಆ್ಯಡ್ ಬ್ಲೂನ ತೊಗೊಂಡ್ರೆ ನೀವು ಅದನ್ನ ಆ್ಯಡ್ ಮಾಡ್ಬೋದು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.